ನಮಸ್ಕಾರ. ನಮ್ಮೆಲ್ಲ ಪ್ರೀತಿಯ ಮಿತ್ರರ ಮಿತ್ರ ಚಾನಲ್ನ ವೀಕ್ಷಕರಿಗೆಲ್ಲ ಮತ್ತೊಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ 75ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ವೀಕ್ಷಕರೇ, ಈ ವರ್ಷ ಸ್ವಾತಂತ್ರ್ಯೋತ್ಸವ ನಮಗೆಲ್ಲರಿಗೂ ತುಂಬ ವಿಶೇಷವಾಗಿದೆ. ಯಾಕಂದರೆ 3 ದಿನಗಳ ಕಾಲ ಇದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮತ್ತೊಂದು ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ಹುಣಸೂರಿನಲ್ಲಿ ನಿನ್ನೆ ಅಂದರೆ ಶನಿವಾರ ಬೃಹತ್ ಬೈಕ್ ರ್ಯಾಲಿ ನಡೆದಿದೆ. ಜೊತೆಗೆ ಬಾವುಟಗಳನ್ನು ಹಿಡಿದಂಥ ಯುವಕರು ತುಂಬ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಅಂದರೆ ಭಾನುವಾರ 106 ಅಡಿ ಉದ್ದದ ಒಂದು ಬಾವುಟವನ್ನು ಹಿಡಿದು ಹುಣಸೂರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿದ್ದಾರೆ ಜನರು. ಜೊತೆಗೆ ನಮ್ಮ ಮಾನ್ಯ ಶಾಸಕರಾದಂತಹ ಶ್ರೀಯುತ HP ಮಂಜುನಾಥ್ರವರು ಕೂಡ ಈ ಒಂದು ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ನಿಮಗೋಸ್ಕರ ನಮ್ಮ ಮಿತ್ರರ ಮಿತ್ರ ಚಾನಲ್ನಲ್ಲಿ ತೋರಿಸ್ತಾ ಇದ್ದೀವಿ, ವೀಕ್ಷಣೆ ಮಾಡಿ.
ಪಟ್ಟಂತ ಕಷ್ಟಗಳನ್ನ ನಾವೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಅದು ಕಣ್ಣೀರು ಬರೋದಂತೆ ಅಲ್ಲ, ಕಣ್ಣಲ್ಲಿ ರಕ್ತ ಬರಬೇಕಾಗುತ್ತೆ. ಆದರೆ ಇವತ್ತು ನಾವು ಆ ಸ್ವಾತಂತ್ರ್ಯದ ಒಂದು ಸವಿಯನ್ನ ನೆನೆಸ್ಕೊಳ್ತಾ ಹಿರಿಯರಿಗೆ ಒಂದು ಗೌರವನ ಸಲ್ಲಿಸ್ತಾ ಅವರ ಬಲಿದಾನಕ್ಕೆ, ಅವರ ತ್ಯಾಗಕ್ಕೆ ಒಂದು ಸ್ಮರಣೆ ಮಾಡ್ತಾ ಒಂದು ಗೌರವಪೂರ್ಣವಾದ ಒಂದು ನಡಿಗೆನ ಇಲ್ಲಿವರೆಗೂ ನಡ್ಕೊ ಬಂದಿದ್ದೇವೆ. ಇದರಲ್ಲೆಲ್ಲ ಬಹಳ ಮುಖ್ಯ ಏನಪ್ಪ ಅಂತಂದರೆ, ನಾವು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬೇರೆಯವ್ರಿಗೆ ನಾವು ಹೆಂಗೆ ಹಂಚ್ತೀವಿ ಅಂತ ಅಲ್ಲ, ಆದರೆ ಬಾವುಟದ ಹಿರಿಮೆನ ಕೀರ್ತಿನ ಆಸ್ಪತ್ರೆ ಉಳಿಸ್ಕೊಳ್ಳೋಂಥ ಕೆಲಸಗಳು ನಾವು ಮಾಡಬೇಕಾಗಿದೆ. ಕಳೆದ 2 ದಿನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ತಮ್ಮ ತನು ಮನ ಧನ ಎಲ್ಲ ರೀತಿಯ ತ್ಯಾಗವನ್ನು ಮಾಡಿ 2 ದಿನಗಳಲ್ಲಿ ತಾವು ಸಹಕರಿಸಿದಿರಿ, ಅವ್ರಿಗೆ ತಾಲೂಕು ಜನತೆ ಪರವಾಗಿ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತಾ ಇರ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ಹುಣಸೂರಿನಲ್ಲಿ ಸ್ವಾತಂತ್ರ್ಯದ ಹಬ್ಬ ಯಾವ ರೀತಿ ಆಚರಣೆ ಆಯಿತು ಅಂತ. ಭಾರತ ಮಾತೆಯನ್ನು ಹೊತ್ತಂತಹ ವಾಹನ ಮುಂದೆ ಸಾಗ್ತಾ ಇದ್ರೆ ಅದರ ಹಿಂದೆ ಸಾವಿರಾರು ಜನ ಒಂದೇ ತ್ರಿವರ್ಣ ಧ್ವಜವನ್ನ ಹಿಡಿದು, ಅಂದ್ರೆ ಅತಿ ಉದ್ದವಾದಂತಹ ತ್ರಿವರ್ಣ ಧ್ವಜವನ್ನ ಹಿಡಿದು ಜೈ ಹಿಂದ್, ಭಾರತ್ ಮಾತಾ ಕಿ ಜೈ, ಒಂದೇ ಮಾತರಂ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಸಾಕ್ತಾ ಇದ್ರು. ಈ ಒಂದು ಮೆರವಣಿಗೆಯಲ್ಲಿ ನಮಗೆ ಕಿವಿಗೆ ಇಂಪಾಗಿದ್ದಂತಹ ಒಂದು ಸ್ವಾತಂತ್ರ್ಯದ ಘೋಷಣೆಗಳು ಹಾಗೂ ಕಣ್ಣಿಗೆ ಹಬ್ಬವಾದಂತಹ ಒಂದು ಬಾವುಟಗಳು ನಮಗೆ ಕಾಣ್ತಾ ಇದ್ವು. ನಿನ್ನೆ ಕೆಂಡಗಣ್ಣ ಸ್ವಾಮಿ ಗದ್ದಿಗೆಯಿಂದ ಶುರುವಾದಂತಹ ಮೆರವಣಿಗೆ ಇವತ್ತು ಹುಣಸೂರಿನ ಸಂವಿಧಾನ ಸರ್ಕಲ್ನಲ್ಲಿ ಎಂಡ್ ಆಗಿದೆ. ಈ ಒಂದು ಘೋಷಣೆ ಹಂಗೆ ಇರಲಿ, ಈ ಒಂದು ಘೋಷಣೆಯ ಜೊತೆಯಲ್ಲೇನೆ ಜನರು ಮನೆ ಸೇರ್ತಾ ಇದ್ರು. ಈ ಒಂದು ಕಾರ್ಯಕ್ರಮ ನಿಮ್ಗೆಲ್ಲನೂ ತುಂಬಾ ಖುಷಿ ತಂದಿದೆ ಅಂತ ತಿಳಿತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನೆ ಹುಡುಗ ರೆಮೋದಯ್ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮಿತ್ರರ ಮಿತ್ರ ಯೂಟ್ಯೂಬ್ ಚಾನಲ್. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.